ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ಮಂಜೂರು ಮಾಡಿಸಿಕೊಂಡು ಸೂರು ಕಂಡಿದ್ದ ವ್ಯಕ್ತಿಗಳಿಗೆ ಭಾರೀ ನಿರಾಸೆ ಉಂಟಾಗಿದೆ. 2018ರಿಂದ 2019ರಲ್ಲಿ ಮನೆ ಮಂಜೂರಾಗಿ ಜಿಪಿಎಸ್ ಆದರೂ ಕೂಡ ಫಲಾನುಭವಿಗಳಿಗೆ ಸಹಾಯಧನ ಪಾವತಿಯಾಗಿಲ್ಲ. ಆರ್ಥಿಕ ಸಂಕಷ್ಟದ ಹಿನ್ನೆಲೆ ಮನೆ ಕೆಲಸ ಅರ್ಧಕ್ಕೆ ನಿಂತಿವೆ. ಕೆಲವು ಫಲಾನುಭವಿಗಳಂತೂ ಬಡ್ಡಿಗೆ ಸಾಲ ಪಡೆದು ಮನೆ ಕಟ್ಟಿಸಿಕೊಳ್ತಾ ಇದ್ದಾರೆ. ಬೀದರ್ ನಗರದಲ್ಲಿ PMAYG ಯೋಜನೆಯಡಿ 1.50 ಲಕ್ಷ ರೂಪಾಯಿ ವೆಚ್ಚದ ಸುಮಾರು 816 ಮನೆಗಳು ಮಂಜೂರು ಮಾಡಲಾಗಿತ್ತು. ಜಿಪಿಎಸ್ ಆದರೂ ಕೂಡ ಖಾತೆಗಳಿಗೆ ಹಣ ಪಾವತಿ ಆಗದಿದ್ದಕ್ಕೆ ಫಲಾನುಭವಿಗಳು ಪ್ರತಿನಿತ್ಯ ನಗರಸಭೆಗೆ ಅಲೆದಾಡ್ತಿದ್ದಾರೆ. ಶೀಘ್ರವೇ ಹಣ ಸಹಾಯ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಅಧಿಕಾರಿಯ ಬೆನ್ನಿಗೆ ನಿಂತಿದೆಯೇ ಎಂಬ ಅನುಮಾನ ಮೂಡಿದೆ. ಪ್ರಕಾಶ್ ಗಾಯಕ್ವಾಡ ಎಂಬಾತ ಖಾನಾಪುರ ತಹಶೀಲ್ದಾರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಈತನ ಮೇಲೆ ಅಕ್ರಮ ಆರೋಪ ಕೇಳಿ ಬಂದಿದ್ರೂ ಕೂಡ ಪ್ರಕಾಶ್ ಗಾಯಕ್ವಾಡ ಕೆಲಸಕ್ಕೆ ಬರುವುದನ್ನು ನಿಲ್ಲಿಸಿಲ್ಲ. ಜನವರಿ 8ರಂದು ಈತನ ಮನೆಗೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ನೀಡಿದ್ದಾಗ ಚಿರಾಸ್ತಿ ಹಾಗೂ ಸ್ಥಿರಾಸ್ತಿ ಸೇರಿ 4,41,00,000 ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಮನೆ ಕಚೇರಿ ಸೇರಿ 8 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು. 46,000 ನಗದು, 25.66 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ, 57 ಲಕ್ಷ ಮೌಲ್ಯದ ವಾಹನ ಸೇರಿ 83,12,585 ರೂಪಾಯಿ ಮೌಲ್ಯದ ಚರಾಸ್ತಿ ಪತ್ತೆಯಾಗಿದೆ. ಬೆಳಗಾವಿ ಲೋಕಾಯುಕ್ತ SP ಹಣಮಂತರಾಯ ಪತ್ರ ಬರೆದು ಈ ಪ್ರಕಾಶ್ ಗಾಯಕ್ವಾಡ್ನನ್ನ ಅಮಾನತು ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಆದರೂ ಕ್ಯಾರೆ ಎನ್ನಲ ಅಧಿಕಾರಿಗಳು ಆತನನ್ನೇ ತಹಶೀಲ್ದಾರ್ ಆಗಿ ಮುಂದುವರಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.